ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಕೆಲವು ಘಟನೆಗಳು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ತಿರುವಿಗೆ ಕಾರಣ ಆಗಬಹುದು. ನೀವು ಇದುವರೆಗೆ ಸಹಿಸಿಕೊಂಡು ಬಂದ ಕೆಲವು ಪರಿಸ್ಥಿತಿಗಳಿಗೆ ಈಗ ಅಂತ್ಯ ಕಾಣುವ ಸಮಯ ಬರ್ತಾ ಇದೆ ಮತ್ತು ನಿಮ್ಮ ಮುಂದೆ ಹೊಸ ದಾರಿ ತೆರೆಯುವ ಸಾಧ್ಯತೆ ಕೂಡ ಇದೆ. ವಿಶೇಷವಾಗಿ ಕುಟುಂಬ, ಉದ್ಯೋಗ, ಹಣಕಾಸು ಮತ್ತು ಈ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ಸುದ್ದಿ ಕೂಡ ನಿಮ್ಮ ಜೀವನಕ್ಕೆ ಬರಬಹುದು. ಈ ಸುದ್ದಿ ಮೊದಲಿಗೆ ನಿಮ್ಮನ್ನು ಆಶ್ಚರ್ಯಗೊಳಿಸಬಹುದು, ಆದರೆ ನಂತರ ಅದೇ ಸುದ್ದಿ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭಿಸುವ ಕಾರಣ ಆಗಬಹುದು. ಮಿಥುನ ರಾಶಿಯವರೇ, ನೀವು ಯಾವಾಗಲೂ ಕೂಡ ಬದಲಾವಣೆಯನ್ನು ಸ್ವೀಕರಿಸುವ ಸ್ವಭಾವದವರು. ಆದರೆ ಕುಟುಂಬದ ವಿಚಾರ ಬಂದಾಗ ನೀವು ತುಂಬ ಭಾವನಾತ್ಮಕರಾಗಿರ್ತೀರಿ. ನೀವು ಮನೆಯವರನ್ನು ಬಿಟ್ಟು ಬೇರೆ ಕಡೆ ಹೋಗೋದು ಅಂದರೆ ನಿಮಗೆ ಸುಲಭವಲ್ಲ. ಆದರೆ ಈಗ ನಿಮ್ಮ ಜೀವನದಲ್ಲಿ ಒಂದು ಅವಕಾಶ ಬರ್ತಾ ಇದೆ. ಅದಕ್ಕಾಗಿ ನೀವು ನಿಮ್ಮ ಪ್ರಸ್ತುತ ಸ್ಥಳದಿಂದ ಸ್ವಲ್ಪ ಸಮಯ ದೂರ ಹೋಗಬೇಕಾಗುತ್ತೆ. ನಗರ ಆಗಿರ್ಬೋದು, ಬೇರೆ ಊರಾಗಿರ್ಬೋದು, ಅಥವಾ ಕೆಲಸದ ಕಾರಣದಿಂದ ಪ್ರಯಾಣ ಮಾಡಬೇಕಾಗಿರ್ಬೋದು. ಈ ಅವಕಾಶ ನಿಮ್ಮ ವೃತ್ತಿ ಜೀವನಕ್ಕೆ ಬಹಳ ಮುಖ್ಯವಾದದ್ದು. ನೀವು ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಉದ್ಯೋಗದ ಉತ್ತರ ಬರ್ಬೋದು. ನೀವು ಕೆಲಸದಲ್ಲಿ ಹೊಸ ಜವಾಬ್ದಾರಿ ಸಿಗ್ಬೋದು, ಅಥವಾ ಸ್ವಂತವಾಗಿ ಏನಾದರೂ ಆರಂಭ ಮಾಡೋದಕ್ಕೆ ಅವಕಾಶ ಕೂಡ ನಿಮಗೆ ದೊರೆಯಬಹುದು. ಈ ಅವಕಾಶವನ್ನು ಸ್ವೀಕರಿಸುವ ಬಗ್ಗೆ ನೀವು ಎರಡು ಮನಸ್ಸು ಇರಬಹುದು. ಇನ್ನೊಂದು ಕಡೆ ನಿಮ್ಮ ಭವಿಷ್ಯ ಮತ್ತು ಇನ್ನೊಂದು ಕಡೆ ಮನೆಯವರು. ಇತರರಿಗೆ ಮಾತ್ರ ಬದುಕುವ ಸಾಧ್ಯವಿಲ್ಲ. ನೀವು ಕನಸುಗಳಿಗೂ ಒಂದು ಅವಕಾಶ ಕೊಡಬೇಕಾಗುತ್ತೆ. ಬೆಳೆಯುವುದರಿಂದ ನೀವು ಕುಟುಂಬಕ್ಕೂ ಉತ್ತಮ ಭವಿಷ್ಯ ಸಿಗ್ಬೋದು. ಆದ್ದರಿಂದ ಭಯದಿಂದ ಮುಕ್ತವಾಗಿ ನೀವು ಅದರ ಸಂಪೂರ್ಣ ವಿವರವನ್ನು ತಿಳಿದುಕೊಳ್ಬೇಕು. ಮಿಥುನ ರಾಶಿಯವರೇ, ನಿಮ್ಮ ಮನೆಯವರಲ್ಲಿ ಒಬ್ಬರು ನಿಮ್ಮ ನಿರ್ಧಾರವನ್ನು ಅರ್ಥ ಮಾಡಿಕೊಳ್ಳದೆ ನಿಮ್ಮ ಮೇಲೆ ಕೋಪ ಮಾಡ್ಕೋಬೋದು. ನೀವು ನಮ್ಮನ್ನು ಬಿಟ್ಟು ಹೋಗ್ತೀರಿ ಅಂತ ಭಾವಿಸ್ಬೋದು. ಇದರಿಂದ ನಿಮ್ಮ ಮನಸ್ಸಿಗೆ ನೋವಾಗ್ಬೋದು. ಆದರೆ ಅವರ ವಿರೋಧದ ಹಿಂದೆ ನಿಮ್ಮ ಮೇಲಿರುವ ಕಾಳಜಿ ಕೂಡ ಇರಬಹುದು. ಅವರೊಂದಿಗೆ ಶಾಂತವಾಗಿ ಮಾತನಾಡಿ ನಿಮ್ಮ ಉದ್ದೇಶವನ್ನು ವಿವರಿಸಿ. ನೀವು ಎಷ್ಟು ದೂರ ಹೋದರೂ ಕೂಡ ನಿಮ್ಮ ಕುಟುಂಬದೊಂದಿಗೆ ಯಾವಾಗಲೂ ಕೂಡ ಕಾಂಟ್ಯಾಕ್ಟಲ್ಲಿರಿ ಎಂಬ ಭರವಸೆ ನೀಡಿ ನಿಧಾನವಾಗಿ ಅವರ ಮನಸ್ಸು ಬದಲಾಗಬಹುದು. ನಿರ್ಧಾರಕ್ಕೆ ಬೆಂಬಲ ಸಿಗ್ಬೋದು. ಮಿಥುನ ರಾಶಿಯವರೇ, ಹಣಕಾಸಿನ ವಿಷಯ ಒಂದು ಟೈಮಲ್ಲಿ ನಿಮಗೆ ಜವಾಬ್ದಾರಿ ಮತ್ತು ಎಚ್ಚರಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲಸದಲ್ಲಿ ಹೊಸ ಜವಾಬ್ದಾರಿ ಬಂದರೂ ಕೂಡ ಅದರ ಮೂಲಕ ಮುಂದೆ ಹಣಕಾಸಿನ ಲಾಭ ದೊರೆಯಬಹುದು. ಕೆಲವರಿಗೆ ಹೊಸ ಕೆಲಸದೊಂದಿಗೆ ಸಂಬಳ ಹೆಚ್ಚಾಗ್ಬೋದು. ಇನ್ನು ಕೆಲವರಿಗೆ ಸೈಡ್ ಇನ್ಕಮ್ ಅಥವಾ ಸ್ವಂತ ವ್ಯವಹಾರದ ಮೂಲಕ ಆದಾಯ ಬರಬಹುದು. ಭವಿಷ್ಯಕ್ಕಾಗಿ ಹಣ ಉಳಿಸಿ ಯಾವುದೇ ಹೂಡಿಕೆ ಮಾಡುವ ಮೊದಲು ಸರಿಯಾಗಿ ಪರಿಶೀಲನೆ ಮಾಡಿ ಮತ್ತು ಪರಿಚಯ ಇಲ್ಲದ ವ್ಯಕ್ತಿಗಳ ಮಾತನ್ನು ಮಾತ್ರ ನಂಬಿ ಹಣ ಕೊಡಬೇಡಿ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ಹಳೆಯ ಸಂಪರ್ಕ ಮತ್ತೆ ಸಕ್ರಿಯ ಆಗಬಹುದು. ಬಹಳ ದಿನಗಳಿಂದ ಮಾತನಾಡದ ವ್ಯಕ್ತಿಯಿಂದ ಕರೆ ಅಥವಾ ಸಂದೇಶ ಬರಬಹುದು. ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಹಿಂದೆ ಒಂದು ಪ್ರಮುಖ ಪಾತ್ರ ವಹಿಸಿರ್ಬೋದು. ಕುಟುಂಬದ ಸಂಬಂಧಕ್ಕೆ ಸಂಬಂಧಿಸಿದ ವಿಚಾರ ಆಗಿರ್ಬೋದು, ಅಥವಾ ಯಾರೋ ಹೇಳಿದ ಉಳಿದುಕೊಂಡಿದ್ದ ಒಂದು ಸತ್ಯ ಅದು ಆಗಿರ್ಬೋದು. ಈ ವಿಷಯ ಹೊರ ಬಂದಾಗ ಮನೆಯವರ ನಡುವೆ ಸ್ವಲ್ಪ ಉದ್ವಿಗ್ನತೆ ಕೂಡ ಉಂಟಾಗ್ಬೋದು. ಆದರೆ ಅದೇ ಸಮಯದಲ್ಲಿ ವರ್ಷಗಳಿಂದ ಇದ್ದ ತಪ್ಪು ಗ್ರಹಿಕೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅದೆಲ್ಲ ಕೂಡ ದೂರ ಆಗುವ ಸಾಧ್ಯತೆ ಕೂಡ ಇರುತ್ತೆ. ನೀವು ಯಾರನ್ನು ಕೂಡ ದೂಷಣೆ ಮಾಡೋದಕ್ಕೆ ಹೋಗಬೇಡಿ. ಸತ್ಯ ಏನೆಂದು ತಿಳಿದುಕೊಂಡ ನಂತರನೇ ಅಭಿಪ್ರಾಯ ನೀಡಿ. ನಿಮ್ಮ ಒಂದು ಶಾಂತವಾದ ಮಾತು ಕುಟುಂಬದ ದೊಡ್ಡ ಜಗಳವನ್ನೇ ತಪ್ಪಿಸಬಹುದು. ಮಿಥುನ ರಾಶಿಯವರೇ, ನಿಮ್ಮ ಕುಟುಂಬದಲ್ಲಿ ನಿಮ್ಮಿಬ್ಬರ ನಡುವೆ ತಪ್ಪು ಗ್ರಹಿಕೆ ಇದ್ದರೂ ಕೂಡ ಈಗ ಅದನ್ನು ಸರಿಪಡಿಸಿಕೊಳ್ಳಿಸುವ ಅವಕಾಶ ಬರುತ್ತೆ. ಅಥವಾ ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ನೀವು ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಮಿಥುನ ರಾಶಿಯವರೇ, ನೀವು ಹೊಸ ಪರಿಚಯವನ್ನು ನಿಮ್ಮ ಮನೆಗೆ ಪರಿಚಯ ಮಾಡಿಕೊಳ್ಳುವ ಒಂದು ಸಂದರ್ಭ ಕೂಡ ಬರಬಹುದು. ಈ ಹೊಸ ಪರಿಸರದಲ್ಲಿ ನೀವು ಮೊದಲಿಗೆ ಸ್ವಲ್ಪ ಗೊಂದಲಕ್ಕೆ ಒಳಗಾಗಬಹುದು. ಆದರೆ ನಿಮ್ಮ ಮಾತಿನ ಶಕ್ತಿ ಮತ್ತು ಹೊಂದಿಕೊಳ್ಳುವ ಗುಣದಿಂದ ನೀವು ಬೇಗನೆ ಎಲ್ಲರೊಂದಿಗೆ ಬೆರೆಯಬಹುದು. ನಿಮ್ಮ ಕೆಲಸದಲ್ಲಿ ನಿಮ್ಮ ಪ್ರತಿಭೆ ಗಮನ ಸೆಳೆಯಬಹುದು. ನೀವು ಎಲ್ಲರೊಂದಿಗೆ ಬೇಗನೆ ಹೊಂದ್ಕೊಂಡ್ಬಿಡ್ತೀರ. ನಿಮ್ಮ ಕೆಲಸದಲ್ಲಿ ನಿಮ್ಮ ಪ್ರತಿಭೆ ಗಮನ ಸೆಳೆಯುತ್ತೆ. ನಿಮ್ಮ ಸಲಹೆಗೆ ಬೆಲೆ ಸಿಗ್ಬೋದು. ಮತ್ತು ಕೆಲವು ತಿಂಗಳುಗಳ ನಂತರ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡಿಕೊಂಡಿದ್ರೆ ಈಗ ಅದನ್ನು ಬದಲಾಯಿಸುವ ಸಮಯ ಬಂದಿದೆ. ಮಿಥುನ ರಾಶಿಯವರೇ, ಸಂಜೆ ಸಮಯದಲ್ಲಿ ಬರುವ ಒಂದು ಶುಭ ಸುದ್ದಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ಬೋದು. ಅದು ಕೆಲಸಕ್ಕೆ ಸಂಬಂಧಿಸಿದ ಒಂದು ಫೋನ್ ಕಾಲ್ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸ್ಬೋದು. ದೂರದಲ್ಲಿದ್ದ ವ್ಯಕ್ತಿಯಿಂದ ಬರುವ ಸಂದೇಶ ಕೂಡ ಆಗಿರಬಹುದು. ನೀವು ಒಂಟಿಯಾಗಿದ್ದರೆ ಒಂದು ಹೊಸ ಪ್ಲೇಸಲ್ಲಿ ಅಥವಾ ನಿಮ್ಮ ಕೆಲಸದ ಮೂಲಕ ಒಂದು ಹೊಸ ವ್ಯಕ್ತಿಯ ಪರಿಚಯ ಕೂಡ ಆಗುತ್ತೆ. ಈ ಸ್ನೇಹ ಸಂಬಂಧವಾಗಿ ಬೆಳೆದು ಅದು ಗಾಢವಾಗುವುದು. ಆದರೆ ಯಾವುದೇ ಸಂಬಂಧದಲ್ಲಿ ಆತುರ ಬೇಡ. ಮಿಥುನ ರಾಶಿಯವರೇ,
ನಿಮ್ಮ ಜೀವನದಲ್ಲಿ ಬರುವ ಈ ಹೊಸ ಅಧ್ಯಾಯ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಬೋದು. ನೀವು ಇಷ್ಟು ದಿನ ಇತರರ ಅಭಿಪ್ರಾಯಕ್ಕೆ ಹೆಚ್ಚು ಮಹತ್ವ ನೀಡಿದರೆ ಈಗ ನಿಮ್ಮ ಸ್ವಂತ ನಿರ್ಧಾರಕ್ಕೆ ಬೆಲೆ ನೀಡುವ ಸಮಯ ಬಂದಿದೆ. ನಿಮ್ಮ ಜೀವನದ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕು ನಿಮಗಿದೆ. ಆದರೆ ಸಂತೋಷ ಕುಟುಂಬದವರ ಭಾವನೆಗಳನ್ನು ನೀವು ಸಮತೋಲನಗೊಳಿಸುವ ಪ್ರಯತ್ನ ಕೂಡ ಮಾಡಬೇಕಾಗುತ್ತೆ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಬದಲಾವಣೆ ಬರೋದಕ್ಕೆ ಮುಂಚೆ ಬಹಳ ದಿನಗಳಿಂದ ಯೋಚನೆ ಮಾಡ್ತಿದ್ದ ಸ್ಥಳಕ್ಕೆ ಹೋಗುವ ಅವಕಾಶ ಕೂಡ ಬರಬಹುದು. ಹಳೆಯ ದಾಖಲೆ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ಯಾವುದೋ ವಿಷಯ ನಿಮ್ಮ ಗಮನಕ್ಕೆ ಕೂಡ ಬರಬಹುದು. ಅಥವಾ ನೀವು ನಿರೀಕ್ಷಿಸದ ಒಂದು ವ್ಯಕ್ತಿಯಿಂದ ಒಂದು ಸಲಹೆ ಸಿಗ್ಬೋದು. ಇವೆಲ್ಲವೂ ಕೂಡ ನಿಮ್ಮನ್ನು ಯೋಚಿಸುವಂತೆ ಮಾಡ್ಬೋದು. ಆದರೆ ಪ್ರತಿಯೊಂದು ಘಟನೆಯನ್ನು ಕೂಡ ನೀವು ಭಯಪಡೋದಕ್ಕೆ ಹೋಗಬೇಡಿ. ಈ ಸಮಯದಲ್ಲಿ ನಿಮ್ಮ ಬುದ್ಧಿ ಮತ್ತು ಅನುಭವವನ್ನು ಬಳಸಿಕೊಂಡು ಮುಂದೆ ಸಾಗಿರಿ. ಮಿಥುನ ರಾಶಿಯವರೇ, ಈ ಎಲ್ಲರ ಸಮಸ್ಯೆಯನ್ನು ನಿಮ್ಮ ತಲೆ ಮೇಲೆ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಎಲ್ಲರಿಗೂ ಸಹಾಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಿಮ್ಮಿಂದ ಸಾಧ್ಯವಾದಷ್ಟು ಸಹಾಯ ಮಾಡಿ. ಅದನ್ನು ಎಲ್ಲ ದೇವರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಕೆಲಸವನ್ನು ಮಾಡ್ತೀರಿ. ಶುಕ್ರವಾರದಂದು ದೇವಿಯ ಮುಂದೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ಮಂಗಳವಾರ ಅಥವಾ ಶನಿವಾರ ಹನುಮಾನ್ ಚಾಲೀಸ ಪಠಿಸ್ಬೋದು. ಮನೆಯ ಹಿರಿಯರ ಆಶೀರ್ವಾದ ಪಡೀರಿ. ಮತ್ತು ಸಾಧ್ಯವಾದರೆ ಅಗತ್ಯ ಇರೋರಿಗೆ ಆಹಾರ ಅಥವಾ ಅನ್ನದಾನ ಮಾಡಿ. ಇದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ನೀವು ಕುಟುಂಬದಿಂದ ಸ್ವಲ್ಪ ದೂರ ಹೋದರೂ ಕೂಡ ನಿಮ್ಮ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತೆ. ನೀವು ಹೊಸ ಸ್ಥಳಕ್ಕೆ ಹೋದರೂ ಕೂಡ ನಿಮ್ಮ ಕುಟುಂಬದ ಪ್ರೀತಿ ನಿಮ್ಮೊಂದಿಗೆ ಇರುತ್ತೆ. ಭಯದಿಂದ ನಿಮ್ಮ ಅವಕಾಶವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಈ ನಿರ್ಧಾರವನ್ನು ದೇವರ ಹೆಸರಲ್ಲಿ ಶಾಂತ ಮನಸ್ಸಿಂದ ತೆಗೆದುಕೊಳ್ಳಿ. ಇಡೀ ದೇವರು ಯಾರ ಒತ್ತಡಕ್ಕೂ ಒಳಗಾಗಬೇಡಿ, ಯಾರ ಭಯಕ್ಕೂ ಹೆದರಬೇಡಿ. ನಿಮ್ಮ ಭವಿಷ್ಯದಲ್ಲಿ ಸರಿಯಾದ ಹೆಜ್ಜೆ ಇಡಿ. ದೇವರು ನಿಮ್ಮ ದಾರಿಯಲ್ಲಿ ಬೆಳಕು ತೋರಿಸ್ತಾರೆ. ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಶ್ರೀ ದುರ್ಗಾ ಮಾತಾ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ ತಾಯಿ ದುರ್ಗೆ ನಿಮ್ಮನ್ನು ಹೆಜ್ಜೆ ಹಿಡಿದು ಕರೆಸ್ಕೊಂಡು ಹೋಗ್ತಾರೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇಶನೋ ಸುಖಿನೋ ಭವಂತು.